ಪಿವಿಸಿ ನ್ಯೂಸ್ ಬಿಟ್ಗೆ ಸ್ವಾಗತ. ನಾನು ದೀಪ್ತಿ ಪ್ರಭಾಕರ್. ಈಗ ಹೆಡ್ಲೈನ್ಸ್. ರಾಜ್ಯ ಸರ್ಕಾರದ ಅನ್ನಭಾಗ್ಯ ಅಕ್ಕಿಗೆ ಕನ್ನ. ಆಹಾರ ಸಚಿವರ ಜಿಲ್ಲೆಯಲ್ಲೇ ಅಕ್ರಮ ಪಡಿತರ ಅಕ್ಕಿ ದಂಧೆ. ದೊಡ್ಡಬಳ್ಳಾಪುರದಲ್ಲಿ ಲಕ್ಷಾಂತರ ಮೌಲ್ಯದ ಪಡಿತರ ಅಕ್ಕಿ ವಶ. ರಾಜ್ಯದಲ್ಲಿ ಅಕ್ಕಿ ಜ್ವರದ ಅಟ್ಟಹಾಸ. ತುಮಕೂರಿನಲ್ಲಿ ಮತ್ತೆ 8 ನವಿಲುಗಳ ದಾರುಣ ಸಾವು. ಅರಣ್ಯ ಪ್ರದೇಶಗಳಲ್ಲಿ ಎಚ್ಚರಿಕೆಯ ಸೂಚನೆ. ಬೆಂಗಳೂರಿನಲ್ಲಿ ನೇಪಾಳಿ ಯುವಕರ ಅಟ್ಟಹಾಸ. ಬರ್ತ್ಡೇ ಪಾರ್ಟಿ ಹೆಸರಲ್ಲಿ ಕರೆದು ಮಾರಣಾಂತಿಕ ಹಲ್ಲೆ. ಕಿರಾತಕರ ಗುಂಪಿಗೆ ಬಲೆ ಬೀಸಿದ ಪೊಲೀಸರು. ವಾರ್ತೆಗಳ ವಿವರ. ದೊಡ್ಡಬಳ್ಳಾಪುರ ನಗರ ಹೊರವಲಯದ ಪ್ರಿಯದರ್ಶಿನಿ ಬಡಾವಣೆಯ ಗೋಡೌನ್ನಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ದಂಧೆ ನಡೆಸುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಪಡಿತರ ಅಕ್ಕಿಯನ್ನು ವಶಪಡಿಸಿಕೊಳ್ಳಲಾಗಿದೆ. ಹೌದು, ಆಹಾರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಪ್ರಿಯದರ್ಶಿನಿ ಬಡಾವಣೆಯ ತೂಬಗೆರೆ ಹರೀಶ್ ಎಂಬುವರ ಗೋಡೌನ್ವೊಂದರಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಲಾಗಿದ್ದ ಬರೋಬ್ಬರಿ 21.5 ಟನ್ ಅಕ್ರಮ ಪಡಿತರ ಅಕ್ಕಿ ವಶಪಡಿಸಿಕೊಂಡು ಆರೋಪಿ ಹರೀಶ್ ಎಂಬುವರನ್ನ ವಶಕ್ಕೆ ಪಡೆದ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ರಾಜ್ಯಾದ್ಯಂತ ಪಡಿತರ ಅಕ್ಕಿ ಸಾಗಾಟ ಮತ್ತು ದಾಸ್ತಾನು ಮಾಡಿ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಅಕ್ಕಿಗೆ ಕನ್ನ ಹಾಕುತ್ತಿದ್ದ ಅನೇಕ ಪ್ರಕರಣಗಳು ದಿನನಿತ್ಯ ಸುದ್ದಿಯಾಗುತ್ತಿದೆ. ಅದರಲ್ಲೂ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಉಸ್ತುವಾರಿ ಜಿಲ್ಲೆಯಲ್ಲಿ ಈ ರೀತಿ ಪಡಿತರ ಅಕ್ರಮವಾಗಿ ಅಡ್ಡದಾರಿ ಹಿಡಿದರೆ ರಾಜ್ಯಾದ್ಯಂತ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ದೇವರೇ ಬಲ್ಲ ಎಂದು ತಮ್ಮ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಪಡಿತರ ಅಕ್ಕಿನ ಅಕ್ರಮವಾಗಿ ಮಾರಾಟ ಮಾಡ್ತಾರೆ, ದಾಸ್ತಾನು ಮಾಡ್ತಾರೆ. ಮತ್ತೆ ಅದನ್ನ ಪಕ್ಕದ ಜಿಲ್ಲೆ ತುಮಕೂರಿಗೆ ಮತ್ತೆ ಗೌರಿಬಿದನೂರಿಗೆ ಈ ಕಡೆ ಎಲ್ಲ ಸಾಗಾಣಿಕೆ ಮಾಡಿ ಅಲ್ಲಿ ಪಾಲಿಶ್ ಮಾಡಿ ಮತ್ತೆ ಅದು ಮಾರಾಟ ಮಾಡ್ತಿದ್ದಾರೆ ಅನ್ನೋದು ಇವತ್ತು ಆಕಸ್ಮಿಕವಾಗಿ ಒಂದು ಮಾಹಿತಿ ದೊರೆತಾಗ ನಾವು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಏನು ಅದಂತ ಪರಿಶೀಲನೆ ಮಾಡಿದಾಗ ನಮ್ಗೆ ಬಂದಿದ್ದ ಮಾಹಿತಿ ಏನೊಂದು ಸುಮಾರು ಒಂದು 15-20 ಮೂಟೆ ಇದೆ ಅಂತ ಹೋಗಿ ನಮ್ಗೆ ಬಂದಂತ ಮಾಹಿತಿ. ಅಲ್ಲಿ ಹೋಗಿ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಇಲಾಖೆ, ಆಹಾರ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿ ನೋಡಿದಾಗ ಸುಮಾರು 15 ಟನ್ ಅಕ್ಕಿ ಈಗಾಗಲೇ ಯಾರು ಪೊಲೀಸ್ ಇಲಾಖೆ ಮತ್ತು ಆಹಾರ ಇಲಾಖೆಯವರು ಬಂದು ಪರಿಶೀಲನೆ ಮಾಡಿ. ಕಾರ್ಯಾಚರಣೆಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಆಹಾರ ನಿರೀಕ್ಷಕ ಅನಂತಕುಮಾರ್, ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಐ ಸಾದಿಕ್ ಪಾಷಾ ಸೇರಿದಂತೆ ಸ್ಥಳೀಯರು ಭಾಗಿಯಾದರು. ತುಮಕೂರಿಗೆ ಹಕ್ಕಿ ಜ್ವರದ ಆತಂಕ ಹೆಚ್ಚಾಗಿದ್ದು, ಈ ವೈರಸ್ ರಾಷ್ಟ್ರ ಪಕ್ಷಿಗಳ ಜೀವ ಹಿಂಡುತ್ತಿದೆ. ಈ ಮಾರಕ ವೈರಸ್ ಈವರೆಗೆ ಬರೋಬ್ಬರಿ 54 ನವಿಲುಗಳನ್ನು ಬಲಿ ಪಡೆದುಕೊಂಡಿದೆ. ರಾಜ್ಯದಲ್ಲಿ ಹಕ್ಕಿ ಜ್ವರ ಆರ್ಭಟ ಜೋರಾಗಿದ್ದು ತುಮಕೂರಿನಲ್ಲಿ ಮತ್ತೆ ಅಟ್ಟಹಾಸ ಮೆರೆದಿದೆ. ತುಮಕೂರು ತಾಲೂಕಿನ ಊಡಿಗೆರೆ ಕೋಳಿಹಳ್ಳಿ ಭಾಗದಲ್ಲಿ ನವಿಲುಗಳ ಸಾವಿನ ಸರಣಿ ಮುಂದುವರೆದಿದ್ದು ಒಂದೇ ದಿನ 8 ನವಿಲುಗಳು ದಾರುಣವಾಗಿ ಸಾವನ್ನಪ್ಪಿದೆ ಎಂದು ವರದಿಯಾಗಿದೆ. ಜನರಲ್ಲೂ ಪ್ರಾಣಭಯ ಮೂಡಿದ್ದು ವೈರಸ್ ಹರಡದಂತೆ 38 ಗ್ರಾಮಗಳಲ್ಲಿ ತುರ್ತು ಹೆಲ್ತ್ ಚೆಕಪ್ ಮಾಡಲಾಗುತ್ತಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಪರೀಕ್ಷೆ ನಡೆಸ್ತಾ ಇದ್ದಾರೆ. ನವಿಲುಗಳು ಸಾವನ್ನಪ್ಪಿರುವ ಪ್ರದೇಶಗಳ ಸುತ್ತಮುತ್ತ ಕೋಳಿ ಫಾರಂ ಹಾಗೂ ಮಾಂಸದ ಅಂಗಡಿಗಳನ್ನು ಮುಚ್ಚುವಂತೆ ಜಿಲ್ಲಾಡಳಿತ ಆದೇಶ ಮಾಡಿದೆ. ಆದರೂ ಕೆಲ ಮಾಂಸ ಹಾಗೂ ಕೋಳಿ ಅಂಗಡಿಗಳು ವ್ಯಾಪಾರ ನಡೆಸುತ್ತಿದೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಪಶುವೈದ್ಯರು, ಸ್ಥಳೀಯ ಗ್ರಾಮ ಪಂಚಾಯತ್, ಆರೋಗ್ಯ ಇಲಾಖೆಯು ಗ್ರಾಮಗಳಲ್ಲಿ ಔಷಧಿ ಸಿಂಪಡಣೆ ಕಾರ್ಯ ಕೂಡ ಮಾಡುತ್ತಿದೆ. ಇಷ್ಟೆಲ್ಲ ಸಾವು ಸಂಭವಿಸಿದ್ರೂ ಅರಣ್ಯ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆಯೇ ಎನ್ನುವ ಪ್ರಶ್ನೆ ಕೂಡ ಮೂಡಿದೆ. ಫೋನ್ ಕರೆ ಸ್ವೀಕರಿಸಿದ ಡಿಎಫ್ಒ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಸತ್ತು ಬಿದ್ದ ನವಿಲುಗಳ ಕಳೆಬರಹ ನೋಡಿ ರೈತರು ಕಣ್ಣೀರಿಟ್ಟಿದ್ದಾರೆ. ಹೀಗೆ ವೈರಸ್ ಹರಡುವಿಕೆ ಹೆಚ್ಚಿದ್ರೆ ಈ ಅಕ್ಕಿ ಜ್ವರ ಮನುಷ್ಯರಿಗೂ ಹರಡುವ ಅಪಾಯ ಹೆಚ್ಚಿದೆ. ವಿಶೇಷವಾಗಿ ರೂಪಾಂತರವು ಮಾನವರಲ್ಲಿ ಗಂಭೀರ ಉಸಿರಾಟ ಸಂಬಂಧಿತ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ. ಸೋಂಕು ದೃಢಪಟ್ಟ ನಂತರ ರಾಜ್ಯ ಹಾಗೂ ಜಿಲ್ಲಾ ಕ್ಷಿಪ್ರ ಪ್ರತಿಕ್ರಿಯಾ ತಂಡಗಳು ಸಭೆ ನಡೆಸಿ ನಿಯಂತ್ರಣ ಕ್ರಮಗಳನ್ನು ಜಾರಿಗೊಳಿಸಿವೆ. ತುಮಕೂರು ಜಿಲ್ಲೆಯಲ್ಲಿ ಸಾವನ್ನಪ್ಪಿದ ನವಿಲುಗಳ ಮಾದರಿಗಳನ್ನು ಮಧ್ಯಪ್ರದೇಶದ ಭೋಪಾಲ್ನಲ್ಲಿರುವ ಪ್ರಯೋಗಾಲಯಗಳಿಗೆ ಕಳುಹಿಸಲಾಗಿದೆ. ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳಂತೆ ರಾಜ್ಯದ ಎಲ್ಲಾ ಮೃಗಾಲಯಗಳು, ಪಕ್ಷಿಧಾಮಗಳು ಮತ್ತು ಅರಣ್ಯ ಪ್ರದೇಶಗಳಲ್ಲಿ ವಿಶೇಷ ಎಚ್ಚರಿಕೆ ವಹಿಸಲು ಸೂಚಿಸಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಗೂಂಡಾ ವರ್ತನೆ ಮಿತಿ ಮೀರಿದ್ದು ಕೆಆರ್ಪುರಂ ವ್ಯಾಪ್ತಿಯಲ್ಲಿ ಭಯಾನಕ ಘಟನೆಯೊಂದು ಬೆಳಕಿಗೆ ಬಂದಿದೆ. ಬರ್ತ್ಡೇ ಆಚರಣೆಯ ನೆಪದಲ್ಲಿ ಸ್ನೇಹಿತನನ್ನೇ ನಂಬಿಸಿ ಕರೆದೊಯ್ದು ಅಮಾನುಷವಾಗಿ ಹಲ್ಲೆ ನಡೆಸಿದ ಕಿರಾತಕರ ಗುಂಪಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಕಳೆದ ಮಂಗಳವಾರ ಸಂಜೆ ಸುಮಾರು 7:30ರ ಸುಮಾರಿಗೆ ಕೆಆರ್ಪುರಂನ ಅಯ್ಯಪ್ಪನಗರದಲ್ಲಿ ಈ ಕೃತ್ಯ ನಡೆದಿದೆ. ಪರಾಸ್ ಎಂಬ ಯುವಕನ ಮೇಲೆ ಪ್ರದೀಪ್, ಸಾಗರ್ ಮತ್ತು ಅವರ ತಂಡ ಸ್ಕೆಚ್ ಹಾಕಿ ದಾಳಿ ನಡೆಸಿದೆ. ಪಾರ್ಟಿ ಮಾಡೋಣ, ಕೇಕ್ ಕಟ್ ಮಾಡೋಣ ಬಾ ಎಂದು ನಂಬಿಸಿ ಪರಾಸ್ನನ್ನ ವಾಲಿಬಾಲ್ ಮೈದಾನಕ್ಕೆ ಕರೆದೊಯ್ಯಲಾಗಿತ್ತು. ಮೈದಾನಕ್ಕೆ ತಲುಪುತ್ತಿದ್ದಂತೆ ಅಸಲಿ ರೂಪ ತೋರಿಸಿದ ಈ ಗೂಂಡಾ ತಂಡ ಪರಾಸ್ ಮೇಲೆ ಮುಗಿಬಿದ್ದಿದೆ. ಸುಮಾರು ಅರ್ಧ ಗಂಟೆಗಳ ಕಾಲ ಸತತವಾಗಿ ಹಲ್ಲೆ ನಡೆಸಲಾಗಿದೆ. ಹೆಲ್ಮೆಟ್, ಚಾಕು ಹಾಗೂ ಇತರ ಮಾರಕಾಸ್ತ್ರಗಳಿಂದ ಮನಸೋ ಇಚ್ಛೆ ಥಳಿಸಲಾಗಿದೆ. ಹಲ್ಲೆ ಮಾಡುತ್ತಿದ್ದಾಗ ಆ ದೃಶ್ಯವನ್ನು ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡು ವಿಕೃತ ಆನಂದ ಅನುಭವಿಸಿದ್ದಾರೆ.
ಮೈಕೈ ಕಾಲು ಹಾಗೂ ಬೆನ್ನಿನಿಂದ ರಕ್ತ ಸುರಿಯುತ್ತಾ ಇದ್ರು. ಕಿಂಚಿತ್ತೂ ಕರುಣೆ ತೋರದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಾಲು ಹಿಡಿದುಕೊಳ್ಳುವಂತೆ ಪೀಡಿಸಿದ್ದಾರೆ. ಹಲ್ಲೆ ನಡೆಸಿದ ನಂತರ ಈ ವಿಷಯವನ್ನ ಯಾರಿಗಾದರೂ ಹೇಳಿದ್ರೆ ನಿನ್ನನ್ನು ಕೊಲೆ ಮಾಡುತ್ತೇವೆ ಎಂದು ಪ್ರಾಣ ಬೆದರಿಕೆ ಒಡ್ಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಪ್ರಸ್ತುತ ಪರಾಸ್ ಗಂಭೀರವಾಗಿ ಗಾಯಗೊಂಡಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಸಂತ್ರಸ್ತ ಯುವಕ ಪರಾಸ್ ಕೆಆರ್ಪುರಂ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಪ್ರದೀಪ್ ಹಾಗೂ ಸಾಗರ್ ನೇತೃತ್ವದ ತಂಡ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. कुछ भी नहीं उधर 6 आदमी जाएंगे उसको मार के आएंगे बोला। आपको बोला? मेरे को बोला, मेरे के बोला। हाँ ठीक है, वो मेरा लड़का लोग को बोला था। उसके बाद वो क्या बोला, तेरा लड़का लोग कोई नहीं चाहिए, हम दोनों जाएंगे उधर जाके मार के आएंगे। ठीक है बोल के मैं उसके गाड़ी में बैठ गया, आराम से बैठ गया उसके गाड़ी में। बैठ के मेरा लड़का के साथ किसी से बात नहीं कर रहा था। वो गाड़ी में डाल के सीधा लेके गया मेरे को, सीधा बाद में लेके गया। उधर 3 बियर लिया। 3 बियर लिया, मैं क्या बोला उसको, उधर जाके 3 बियर लेके 3 बियर लिया मेरे को। क्या बोला मैं उसको, नहीं वो आयप्पा नगर में पियेंगे, उधर क्यों जाना बोल के बोला। वो क्या बोला, मेरा बाइक उधर ही है, बाइक लेके आना है। ठीक है मैं भी जाएगा बोल के मुझे नहीं बोला। उधर जाके पेट्रोल डाला, 300 का पेट्रोल भी डाला। कौन डाला पेट्रोल? वही डाला, वही लड़का डाला। आपका गाड़ी का? नहीं उसके गाड़ी, मेरा गाड़ी में नहीं है, मेरी गाड़ी वो मेरा भैया के पास है। ठीक है। जाके वो मैं क्या बोला, ये रोड है, इसके सामने मैं बैठूं बोला। वो क्या बोला, इधर नहीं उधर बैठेंगे। वो पहले क्या कुछ गलत हो गया क्या आपको? नहीं उसके साथ उसका भाई के पास है, वो उसका भाई। ನಗರದ ಪ್ರಮುಖ ಬಸ್ ನಿಲ್ದಾಣದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಇಬ್ಬರು ಯುವಕರ ನಡುವೆ ಜಗಳ ಉಂಟಾಗಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಬಸ್ ನಿಲ್ದಾಣದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಜಗಳ. ನಗರದ ಪ್ರಮುಖ ಬಸ್ ನಿಲ್ದಾಣದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಇಬ್ಬರು ಯುವಕರ ನಡುವೆ ಜಗಳ ಉಂಟಾಗಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಪ್ರತ್ಯಕ್ಷದರ್ಶಿಗಳ ಮಾಹಿತಿಯ ಪ್ರಕಾರ ಬಸ್ ಏರಿಕೆ ಹಾಗೂ ಆಸನ ವಿಚಾರವಾಗಿ ಆರಂಭವಾದ ವಾಗ್ವಾದ ಕೆಲವೇ ಕ್ಷಣಗಳಲ್ಲಿ ತೀವ್ರ ಸ್ವರೂಪ ಪಡೆದುಕೊಂಡಿತು. ಪರಸ್ಪರ ತಳ್ಳಾಟ ಮತ್ತು ಕೂಗಾಟ ನಡೆಯುತ್ತಿದ್ದಂತೆ ಸ್ಥಳದಲ್ಲಿದ್ದ ಪ್ರಯಾಣಿಕರು ಆತಂಕಕ್ಕೊಳಗಾದರು. ಘಟನೆಯ ಮಾಹಿತಿ ತಿಳಿದು ತಕ್ಷಣ ಸ್ಥಳಕ್ಕೆ ಬಂದ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡರು. ಜಗಳದಲ್ಲಿ ಭಾಗಿಯಾದ ಇಬ್ಬರನ್ನ ವಿಚಾರಣೆಗಾಗಿ ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಗಿದೆ ಎಂದು ತಿಳಿದು ಬಂದಿದೆ. ಈ ಘಟನೆ ಹಿನ್ನೆಲೆ ಬಸ್ ನಿಲ್ದಾಣದಲ್ಲಿ ಕೆಲಕಾಲ ಸಂಚಾರ ಹಾಗೂ ಪ್ರಯಾಣಿಕರ ಓಡಾಟದಲ್ಲಿ ಅಸ್ತವ್ಯಸ್ತತೆ ಉಂಟಾಯಿತು. ಸಾರ್ವಜನಿಕ ಸ್ಥಳಗಳಲ್ಲಿ ಶಾಂತಿ ಕಾಪಾಡುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ಸಕಲೇಶಪುರ ತಾಲೂಕಿನ ಎಸಳೂರು ಹೊರವಲಯದಲ್ಲಿ ಕಾಡಾನೆಗಳೊಂದಿಗೆ ವೀರಾವೇಶದಿಂದ ಹೋರಾಡಿ ಹುತಾತ್ಮನಾದ ದಸರಾ ರಾಯಭಾರಿ ಅರ್ಜುನ ಆನೆಯ ಸ್ಮರಣಾರ್ಥವಾಗಿ ನಿರ್ಮಿಸಿರುವ ಸ್ಮಾರಕವನ್ನು ಲೋಕಾರ್ಪಣೆ ಮಾಡಲಾಯಿತು. ಸ್ಮಾರಕವನ್ನು ಉದ್ಘಾಟಿಸಿ ಮಾತನಾಡಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಅರ್ಜುನ ಕೇವಲ ಒಂದು ಆನೆಯಲ್ಲ, ಕರ್ನಾಟಕದ 7 ಕೋಟಿ ಜನರ ಮನಗೆದ್ದ ಗಜರಾಜ. ಮೈಸೂರು ದಸರಾ ಮಹೋತ್ಸವದಲ್ಲಿ 8 ಬಾರಿ ಚಿನ್ನದ ಅಂಬಾರಿಯನ್ನ ಹೊತ್ತು ಗಜಗಾಂಭೀರ್ಯದಿಂದ ಹೆಜ್ಜೆ ಹಾಕಿದ ಅವನ ಸೇವೆ ಅಮೋಘವಾಗಿದೆ. ಅವನ ಅಗಲಿಕೆ ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದರು. 2023ರಲ್ಲಿ ಬೆಳಗಾವಿ ಅಧಿವೇಶನದ ವೇಳೆ ಅರ್ಜುನ ಹುತಾತ್ಮನಾದ ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಬಂದು ಸಮಾಧಿಗೆ ಪೂಜೆ ಸಲ್ಲಿಸಿ ಸ್ಮಾರಕ ನಿರ್ಮಾಣದ ಘೋಷಣೆ ಮಾಡಿದ್ದೆವು. ಅದರಂತೆ ಇಂದು ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಲಾಗಿದೆ. ಇನ್ನು ಬಳ್ಳೆ ಪ್ರದೇಶದಲ್ಲಿಯೂ ಸ್ಮಾರಕ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಪ್ರದೇಶ ಮಾನವ ಪ್ರಾಣಿ ಸಂಘರ್ಷಕ್ಕೆ ಒಳಪಟ್ಟಿದ್ದು ಆನೆಗಳು ಅರಣ್ಯದ ಹೊರಭಾಗದಲ್ಲೇ ಸಂಚರಿಸುತ್ತಿವೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಆನೆಧಾಮ ನಿರ್ಮಾಣದ ಯೋಜನೆ ಕೈಗೊಳ್ಳಲಾಗಿದೆ. ಮಾನವ ಜೀವ ಅತ್ಯಮೂಲ್ಯವಾಗಿರೋದ್ರಿಂದ ಅದರ ಸಂರಕ್ಷಣೆ ಜೊತೆಗೆ ವನ್ಯಜೀವಿಗಳ ರಕ್ಷಣೆಯನ್ನು ಸಮನ್ವಯದಿಂದ ಮಾಡಲಾಗುತ್ತಿದೆ ಎಂದರು. ಭೀಮ್ ಆನೆ ಅನೇಕ ಕಾರ್ಯಾಚರಣೆಯಲ್ಲಿ ಯಾವ ರೀತಿಯಲ್ಲಿ ಅರ್ಜುನ ಇವತ್ತು ಬರೀ ಆನೆ ಸೆರೆಹಿಡಿಯೋದಂತಂದ್ರೆ ಅಲ್ಲೇ ಅಷ್ಟೇ ಅಲ್ಲ, ಹುಲಿ ದಾಳಿಯಿಂದ ಅನೇಕ ಜನರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಹುಲಿ ಸೆರೆ ಹಿಡಿಯಲಿಕ್ಕೂ ಅರ್ಜುನ ಆನೆಯ ಒಂದು ಸಹಕಾರ ನಮಗೆ ಸಿಕ್ಕಿದೆ. ಹೀಗಾಗಿ ಇವತ್ತು ನಾವೇನು ಪ್ರಶಸ್ತಿ ಘೋಷಣೆ ಮಾಡಿದ್ದೇವೆ, 3 ವರ್ಷ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಇವತ್ತದು ಅತ್ಯಂತ ಮಹತ್ವದಾದಂಥ ಪ್ರತಿಷ್ಠಿತ ಪ್ರಶಸ್ತಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತೇನು ಭೀಮ್ ಆನೆಯ ಒಂದು ಕಾರ್ಯಾಚರಣೆಯಲ್ಲಿ ಅದು ಬಹಳಷ್ಟು ಜನ. ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಸ್ಮಾರಕ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರವಾಸಿಗರ ಅನುಕೂಲಕ್ಕಾಗಿ ಸಮರ್ಪಕ ರಸ್ತೆ, ಕುಡಿಯುವ ನೀರು, ಶೌಚಾಲಯ, ವಿಶ್ರಾಂತಿ ಕೊಠಡಿ ಹಾಗೂ ಭದ್ರತಾ ಸಿಬ್ಬಂದಿಗೆ ವಸತಿ ವ್ಯವಸ್ಥೆ ಅಗತ್ಯವಿದೆ. ಮಳೆಯ ಸಮಯದಲ್ಲಿ ಇಲ್ಲಿ ಪ್ರವೇಶಿಸುವುದೇ ಕಷ್ಟಕರವಾಗುತ್ತಿದೆ ಎಂದು ಹೇಳಿದರು. ಅದನ್ನು ನೋಡಬೇಕು ಅನ್ನೋ ಬಯಕೆ ಇರುತ್ತೆ.
ಯಾವ ಥರದೊಂದು ಈಗ ಅದಕ್ಕೆ ಬೇಕಾದಂಥ ಫೋರ್ಸ್ನ ಹಾಕಬೇಕು ಅಂತಕ್ಕಂಥದ್ದು ಹೇಳಿದ್ದೀನಿ. ಒಂದು ಟೈಮಿಂಗ್ಸ್ ಬೆಳಗಿಂದ ಸಂಜೆ ತನಕ ಇಷ್ಟು ಟೈಮಿಂಗ್ಸು ಅಂತೇಳಿ, ಮತ್ತು ಈ ಕಡೆ ಎಂಟ್ರಿ ಕೊಡಲ್ಲ, ಈ ಕಡೆಯಿಂದ ಎಂಟ್ರಿ ಬಿಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲೇ ಇದು ಕೊಡಲಿ ಬೆಳಗಿಂದ ಸಂಜೆ ತನಕ ಅವ್ರು ಎಷ್ಟೊತ್ತಿರ್ತಾರೆ ಅಷ್ಟೋ ತನಕ ಸೆಕ್ಯೂರಿಟಿ ಜನಗಳಿಗೆ ಬೇಕಾದಂಥ ವ್ಯವಸ್ಥೆಗಳನ್ನ ಮಾಡಬೇಕು. ಕಾರ್ಯಕ್ರಮದಲ್ಲಿ ಕೃಷಿ ಸಚಿವ ಕೃಷ್ಣ ಬೈರೇಗೌಡ, ಶಾಸಕ ಶಿವಲಿಂಗೇಗೌಡ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಮುರಳಿ ಮೋಹನ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಹಾಸನ ಜಿಲ್ಲೆ 4ನೇ ಸ್ಥಾನ ಪಡೆದಿದೆ. ಇದನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಮುಂದಿನ ವರ್ಷ ಇನ್ನೂ ಉತ್ತಮ ಸ್ಥಾನ ಪಡೆಯಲು ಈ ವರ್ಷದ ಆರಂಭದಿಂದಲೇ ಪ್ರಯತ್ನಿಸಿ ಮಕ್ಕಳನ್ನು ತಯಾರಿಗೊಳಿಸುವಂತೆ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿ ನಡೆದ ಹಾಸನ ಜಿಲ್ಲಾ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಈ ಬಾರಿಯ ಫಲಿತಾಂಶ ತಮ್ಮ ಜವಾಬ್ದಾರಿ ಹೆಚ್ಚಿಸಿದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ಜಿಲ್ಲೆಯು ಉನ್ನತ ಸ್ಥಾನ ಪಡೆಯಲು ಆರಂಭದಿಂದಲೇ ಪರಿಶ್ರಮ ಹಾಕಿ ಪ್ರತಿ ವರ್ಷ ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ದಾಖಲಾತಿ ಕಡಿಮೆ ಆಗುತ್ತದೆ, ಅದನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ದಾಖಲಾತಿಗಾಗಿ ಹೆಚ್ಚಿನ ಪ್ರಯತ್ನ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲ, ಶೇಕಡಾವಾರು ಫಲಿತಾಂಶದಲ್ಲಿ ಬಹಳ ಅಂತರವಿಲ್ಲ ಎಂದು ಸಚಿವರು ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಕೊರತೆ ಇಲ್ಲ ಎಂದು ತಿಳಿಸಿದರು. ಪುಸ್ತಕದ ಬದನೆಕಾಯಿ ಮಾತಾಡ್ತೀರಾ, ಇಲ್ಲಾದ್ರೂ ನಾವು ಪ್ರಾಕ್ಟಿಕಲ್ ಆಗಿ ನಿಜವಾಗಿ 600 ಶಾಲೆ ಅಮ್ಮಮ್ಮ ಅಂದ್ರೆ ಒಂದು ಕ್ಲಾಸ್ಗೆ 2 ಮಕ್ಕಳಿದ್ದಾರೆ. ಒಂದು ಕ್ಲಾಸ್ಗೆ 2 ಮಕ್ಕಳಿರೋದು ಎಷ್ಟೋ 700 ಶಾಲೆ ಇದೆ. ಆ ಥರ 708 ಶಾಲೆ ಹೈಯರ್ ಲೋವರ್ ಪ್ರೈಮರಿ ಸೇರಿಸಿದ್ರೆ ಒಂದು ಕ್ಲಾಸ್ಗೆ ಒಂದು ತರಗತಿಗೆ 2 ಮಕ್ಕಳಿರೋದು. ಒಂದು ತರಗತಿಯಲ್ಲಿ 2 ಮಕ್ಕಳಿದ್ರೆ ಮೇಷ್ಟ್ರಿಗೆ ಆಸಕ್ತಿ ಇರುತ್ತಾ, ಮಕ್ಕಳಿಗೆ ಆಸಕ್ತಿ ಇರುತ್ತಾ? ನೀವು ಕ್ವಾಲಿಟಿ ಬಿಟ್ಬಿಡಿ. ನನ್ನ ಪ್ರಕಾರ ಅವರು ಅಕ್ಕಿನೂ ಕಲಿತಿರೋದು. ಯಾರು ಕಲ್ಸೋರು ಯಾರು? ಅವ್ರು ಬಂದವರ ಸ್ಕೂಲ್ಗೆ ನೋಡೋರು ಯಾರು? ಕೇಳೋರು ಯಾರು? ಆ ಮೇಷ್ಟ್ರು ಹೋಗೋರೆ ಅಂತ ಏನ್ ಗ್ಯಾರಂಟಿ? ಶಾಸಕರು ಹಾಗೂ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರಾದ ಕೆಎಂ ಶಿವಲಿಂಗೇಗೌಡ ಅವರು ಮಾತನಾಡಿ, ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈ ಶಾಲೆಗಳು ಸಹಕಾರಿಯಾಗಿದ್ದು ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ನೀಡಬೇಕೆಂದು ತಿಳಿಸಿದರು. ಸಂಸದರಾದ ಶ್ರೇಯಸ್ ಎಂ ಪಟೇಲ್, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಉಪಸ್ಥಿತರಿದ್ದರು. ಆಧುನಿಕ ಜಗತ್ತಿನಲ್ಲಿ ನಾವು ಹೊರ ಪ್ರಪಂಚಕ್ಕೆ ಹೋಗ್ಬೇಕಂದ್ರೆ ನಾವು ಇಂಗ್ಲಿಷ್ ಮೀಡಿಯಂ ಮೇಲೆ ಕಲಿಬೇಕು, ಇಂಗ್ಲಿಷ್ ಮೇಲೆ ವಿದ್ಯಾಭ್ಯಾಸ ಮಾಡಬೇಕು, ಅನಿವಾರ್ಯತೆ ಇದೆ. ಅದನ್ನ ಮಾಡಲೇಬೇಕು ಅಂತಕ್ಕಂಥದ್ದು ಕಾನ್ಸೆಪ್ಟ್ ನಾನು ಹೇಳ್ತೀನಿ. ಸರ್ಕಾರವು 2,000 ಕೋಟಿ ಘೋಷಣೆ ಮಾಡಿದೆ. ಈ ಸಂದರ್ಭದಲ್ಲಿ ಅದನ್ನು ಎಚ್ಚೆತ್ಕೊಂಡು ಈ ಮತ್ತೆ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ TCH ತಗೊಂಡು ಏನ್ ಮಾಡ್ತೀವಿ? ಅವ್ರು ಇಂಗ್ಲಿಷ್ ಗೊತ್ತಿದೆಯಾ? ಇಂಗ್ಲಿಷ್ನ ಪಾಠ ಮಾಡೋಕ್ಕಾಗತ್ತ ಮಕ್ಕಳಿಗೆ? ಯಾರನ್ನು ತಗೋಬೇಕು? ನಿಜ ಸ್ಥಿತಿಯಲ್ಲಿ ಯಾರು ಇವತ್ತು ಬೇಕಾದಷ್ಟು ಜನ ಇಂಗ್ಲಿಷ್ ಮೀಡಿಯಂನಲ್ಲಿ ಬ್ರಿಲಿಯಂಟ್ಸ್ ಆಗಿರೋರು ಅವರು ನಿರುದ್ಯೋಗಿಗಳಾಗಿ 20,000ಕ್ಕೆ 15,000 ರೂಪಾಯಿ ಪಾಠ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಸ್ಕೇಲ್ ಫಿಕ್ಸ್ ಮಾಡಿ. ಕೆಆರ್ಪೇಟೆ ತಾಲೂಕಿನಲ್ಲಿ ಗ್ಯಾಸ್ ತುರ್ತು ಪರಿಸ್ಥಿತಿಯ ನಡುವೆ ಗ್ಯಾಸ್ ಏಜೆನ್ಸಿಯೊಂದು ಗ್ರಾಹಕರ ಜೊತೆ ಕಳ್ಳಾಟವಾಡುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಸಿಲಿಂಡರ್ ಬುಕ್ ಮಾಡಿ ಡೆಲಿವರಿ ಮೆಸೇಜ್ ಬಂದಿದ್ದರೂ ಕೈಗೆ ಮಾತ್ರ ಸಿಲಿಂಡರ್ ಸಿಗುತ್ತಿಲ್ಲ ಎಂದು ಆರೋಪಿಸಿ ಗ್ರಾಹಕರು ಏಜೆನ್ಸಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಪಟ್ಟಣದ ಜೈ ಭಾರತ್ ಗ್ಯಾಸ್ ಏಜೆನ್ಸಿ ವಿರುದ್ಧ ಈ ಆಕ್ರೋಶ ವ್ಯಕ್ತವಾಗಿದೆ. ನೂರಾರು ಗ್ರಾಹಕರಿಗೆ ತಮ್ಮ ಮೊಬೈಲ್ಗಳಿಗೆ ಸಿಲಿಂಡರ್ ಡೆಲಿವರಿ ಆಗಿದೆ ಎಂಬ ಸಂದೇಶ ಬಂದಿದೆ, ಆದರೆ ವಾಸ್ತವದಲ್ಲಿ ಮನೆಗೆ ಯಾವುದೇ ಸಿಲಿಂಡರ್ ಬಂದಿಲ್ಲ. ಈ ಬಗ್ಗೆ ವಿಚಾರಿಸಲು ಏಜೆನ್ಸಿಗೆ ಬಂದ ಗ್ರಾಹಕರಿಗೆ ಸಿಲಿಂಡರ್ ಲೋಡ್ ಬಂದಿಲ್ಲ ಎಂಬ ಹಾರಿಕೆ ಉತ್ತರದ ದೊರೆತಿದೆ. ಬೆಳ್ಳಂಬೆಳಗ್ಗೆ ಗ್ಯಾಸ್ ಏಜೆನ್ಸಿ ಮುಂದೆ ಜಮಾಯಿಸಿದ ನೂರಾರು ಗ್ರಾಹಕರು ಏಜೆನ್ಸಿ ಮಾಲೀಕರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮೆಸೇಜ್ ಬಂದ ಮೇಲೆ ಗ್ಯಾಸ್ ಎಲ್ಲಿ ಹೋಯಿತು ಎಂದು ಗ್ರಾಹಕರು ಪ್ರಶ್ನಿಸಿದಾಗ ಏಜೆನ್ಸಿ ಸಿಬ್ಬಂದಿ ಹಾಗೂ ಸಾರ್ವಜನಿಕರ ನಡುವೆ ತೀವ್ರ ವಾಗ್ವಾದ ನಡೆಯಿತು. ಗ್ಯಾಸ್ ಸಿಲಿಂಡರ್ಗಳನ್ನು ಅಕ್ರಮವಾಗಿ ಬೇರೆಡೆಗೆ ಮಾರಾಟ ಮಾಡಲಾಗುತ್ತಿದೆ ಅಥವಾ ಕೃತಕ ಅಭಾವ ಸೃಷ್ಟಿಸಲಾಗುತ್ತಿದೆ ಎಂದು ಗ್ರಾಹಕರು ಗಂಭೀರವಾಗಿ ಆರೋಪಿಸಿದ್ದಾರೆ. ಪ್ರತಿಭಟನೆ ತೀವ್ರಗೊಂಡು ಪರಿಸ್ಥಿತಿ ಕೈಮೀರುತ್ತಿದ್ದಂತೆ ಸ್ಥಳಕ್ಕೆ ಕೆಆರ್ಪೇಟೆ ಪೊಲೀಸರು ಆಗಮಿಸಿದರು. ಆಕ್ರೋಶಗೊಂಡಿದ್ದ ಗ್ರಾಹಕರನ್ನ ಸಮಾಧಾನಪಡಿಸಿದ ಪೊಲೀಸರು ಏಜೆನ್ಸಿ ಮಾಲೀಕರೊಂದಿಗೆ ಮಾತನಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಕೂಡಲೇ ಗ್ಯಾಸ್ ವಿತರಣೆಗೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಹಲವು ದಿನಗಳಿಂದ ಅಡುಗೆಗೆ ಗ್ಯಾಸ್ ಇಲ್ಲದೆ ಪರದಾಡುತ್ತಿದ್ದೇವೆ. ಸರ್ಕಾರಕ್ಕೆ ಹಣ ಪಾವತಿಸಿ ಬುಕ್ ಮಾಡಿದ್ದರೂ ಮೆಸೇಜ್ ಬಂದರೂ ಗ್ಯಾಸ್ ಕೊಡುತ್ತಿಲ್ಲ ಎಂದರೆ ಇದು ದೊಡ್ಡ ಮಟ್ಟದ ವಂಚನೆ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. ಏನು ಗ್ರಾಹಕರಿಗೆ ತುಂಬ ತೊಂದರೆ ಆಗ್ತದೆ, ಆದ್ದರಿಂದ ತಕ್ಷಣ ಇದ್ರ ಬಗ್ಗೆ ಗಮನ ಹರಿಸಿ ಈ ಗ್ರಾಹಕರಿಗೆ ಯಾವ ತೊಂದರೆ ಆಗದಂತೆ ಡೆಲಿವರಿ ಮಾಡಬೇಕು ಅಂತ ಈ ಮೂಲಕ ನಾವು ಎಲ್ಲ ಗ್ರಾಹಕರ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ. ಮನೆ ಸಿಲಿಂಡರ್ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಕ್ಯೂ ನಿಂತಿದ್ದೀವಿ, ಸಿಲಿಂಡರ್ನ ಇನ್ನೂ ಕೊಟ್ಟಿಲ್ಲ ನಮಗೆ. ಎಷ್ಟು ದಿನಕ್ಕೆ ಒಂದ್ಸಲ ಸಿಲಿಂಡರ್ ಕೊಡ್ತಾವ್ರೆ ನಿಮಗೆ? 45 ದಿವಸ ಅಂತ ಹೇಳ್ತಾರೆ. ಎಲ್ಲ ಬ್ಲಾಕಲ್ಲಿ ಮಾರ್ತಾವ್ರೆ ಇವರು ಎಲ್ಲ. ಇದು ಇಂಡಿಯನ್ HP ಎಲ್ಲ ಮನೆ ತಕ್ಕ ಬರ್ತೈತೆ.
ಅಂದ್ರೆ ಇದು ಮಾತ್ರ 4 ಗಂಟೆ ರಾತ್ರಿ ಬಂದ್ರೆ ಕೊಡ್ತಾರ ಸರಿಯಾಗಿ. ಟೋಕನ್ ಒಂದ್ ದಿವಸ ಕೊಡ್ತಾರ, ಬರೋದು ಸಪ್ಲೈ ಸರಿ ಇಲ್ಲ. ಇದ ರದ್ದು ಮಾಡ್ಬೇಕು ತಕ್ಷಣ. ಇದು ಮಾಡಿ ಆಟವಾಡಲು ಹೋಗಿ ಕೃಷಿ ಹೊಂಡಕ್ಕೆ ಬಿದ್ದು ಇಬ್ಬರು ಮಕ್ಕಳು ಮೃತಪಟ್ಟಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೋಡೇನಹಳ್ಳಿಯಲ್ಲಿ ಘಟನೆ ನಡೆದಿದ್ದು, ವರದರಾಜು ಹಾಗೂ ಶ್ಯಾಮಲಾ ದಂಪತಿಯ ಪುತ್ರ ಕಾರ್ತಿಕ್ ಬಾಬು ಹಾಗೂ ರೂಪಾ ದಂಪತಿಯ ಪುತ್ರಿ ತನುಶ್ರೀ ಮೃತಪಟ್ಟಿದ್ದಾರೆ. ಅಜ್ಜಿ ಹಾಗೂ ತಾಯಿಯೊಂದಿಗೆ ತೋಟಕ್ಕೆ ತೆರಳಿದ್ದ ವೇಳೆ ಆಟವಾಡಲು ಹೋಗಿ ಪಕ್ಕದಲ್ಲಿದ್ದ ಕೃಷಿ ಹೊಂಡದಲ್ಲಿ ಬಿದ್ದು ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ. ಇನ್ನು ತನುಶ್ರೀ ಇತ್ತೀಚೆಗೆ ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ 86ರಷ್ಟು ಅಂಕ ಗಳಿಸಿದ್ರು. ತನುಶ್ರೀ ಬಂಗಾರಪೇಟೆ ತಾಲೂಕಿನ ಡಿಪಿಹಳ್ಳಿಯ ವಸತಿ ಶಾಲೆಯ ವಿದ್ಯಾರ್ಥಿನಿಯಾಗಿದ್ದಳು. ಮೊದಲಿಗೆ ಕಾರ್ತಿಕ್ ಕಾಲು ಜಾರಿ ಹೊಂಡಕ್ಕೆ ಬಿದ್ದಿದ್ದು, ಬಳಿಕ ರಕ್ಷಣೆಗೆ ತೆರಳಿದ ತನುಶ್ರೀ ಮುಳುಗಿ ಮೃತಪಟ್ಟಿದ್ದಾಳೆ. ತಾಲೂಕಿನ ನಲುಗುಟ್ಟಹಳ್ಳಿಯ ಶಾಲೆಯಲ್ಲಿ 3ನೇ ತರಗತಿ ಓದುತ್ತಿದ್ದ ಕಾರ್ತಿಕ್ ಆಟವಾಡುತ್ತಿದ್ದಾಗ ಆಕಸ್ಮಿಕವಾಗಿ ಕಾಲು ಜಾರಿ ಕೃಷಿ ಹೊಂಡಕ್ಕೆ ಬಿದ್ದಿದ್ದಾನೆ. ಜನ ಕಂಡ ತನುಶ್ರೀ ಆತನನ್ನ ರಕ್ಷಿಸಲು ಹೊಂಡಕ್ಕೆ ಇಳಿದಿದ್ದಾಳೆ. ಆದರೆ ನೀರಿನ ಆಳ ಅರಿಯದ ಕಾರಣ ಇಬ್ಬರು ಜಲಸಮಾಧಿಯಾಗಿದ್ದಾರೆ. ವಿಷಯ ತಿಳಿದ ತಕ್ಷಣ ಬಂಗಾರಪೇಟೆ ತಹಶೀಲ್ದಾರ್ ಕೆಎನ್ ಸುಜಾತ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಶಿಕಲಾ ಕೆಎಂ ಸ್ಥಳಕ್ಕೆ ಭೇಟಿ ನೀಡಿದರು. ಮಕ್ಕಳನ್ನ ಕಳೆದುಕೊಂಡು ಶೋಕ ತಪ್ತರಾದ ಪೋಷಕರಿಗೆ ಅಧಿಕಾರಿಗಳು ಸಾಂತ್ವನ ಹೇಳಿದರು. ಗ್ರಾಮದಲ್ಲಿ ಮೌನ ಆವರಿಸಿದ್ದು ಕುಟುಂಬ ಸದಸ್ಯರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಕಾಮಸಮುದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಸಿಲಿಕಾನ್ ಸಿಟಿಯ ರಸ್ತೆ ಪಕ್ಕದಲ್ಲಿ ತಮ್ಮ ವಾಹನಗಳನ್ನು ಪಾರ್ಕ್ ಮಾಡುವ ಮಾಲೀಕರಿಗೆ ಈಗ ಹೊಸ ಭೀತಿ ಶುರುವಾಗಿದೆ. ಕಾರಿನಲ್ಲಿ ಬೆಲೆ ಬಾಳುವ ವಸ್ತುಗಳನ್ನು ಇಟ್ಟು ಹೋಗುವವರನ್ನೇ ಟಾರ್ಗೆಟ್ ಮಾಡುತ್ತಿರುವ ಕದಿಮರು ಕ್ಷಣಾರ್ಧದಲ್ಲಿ ತಮ್ಮ ಕೈಚಳಕ ತೋರಿ ಪರಾರಿಯಾಗುತ್ತಿದ್ದಾರೆ. ಕೆಲ ದಿನಗಳ ಹಿಂದೆ ನಗರದ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ನೈಪುಣ್ಯದ ಕಳ್ಳತನ ನಡೆದಿದೆ. ಕ್ರಿಕೆಟ್ ಟೂರ್ನಿಯ ಆಯೋಜಕರೊಬ್ಬರು ತಮ್ಮ ಕಾರಿನಲ್ಲಿ ಕ್ರಿಕೆಟ್ ಆಕ್ಷನ್ಗೆ ಸಂಬಂಧಿಸಿದ ಪ್ರಮುಖ ದಾಖಲೆಗಳು, ಬೆಲೆಬಾಳುವ ಟಿವಿ ಹಾಗೂ ಇತರ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಇರಿಸಿದ್ದರು. ರಾತ್ರಿ ವೇಳೆ ರಸ್ತೆ ಪಕ್ಕದಲ್ಲಿ ಕಾರನ್ನ ಪಾರ್ಕ್ ಮಾಡಿ ಮನೆಗೆ ತೆರಳಿದ್ದರು. ಬೆಳಗ್ಗೆ 7 ಗಂಟೆಯ ಸುಮಾರಿಗೆ ಮಾಲೀಕರು ಬಂದು ನೋಡಿದಾಗ ಕಳ್ಳತನದ ಪ್ರಕರಣ ಬೆಳಕಿಗೆ ಬಂದಿದೆ. ಕದಿಮರು ಕಾರಿನ ಗಾಜನ್ನ ಚಾಣಾಕ್ಷತನದಿಂದ ಒಡೆದು ಅದರಲ್ಲಿದ್ದ ಎಲ್ಲಾ ಬೆಲೆಬಾಳುವ ವಸ್ತುಗಳನ್ನು ಹೊತ್ತೊಯ್ದಿದ್ದಾರೆ. ವಿಶೇಷವೆಂದರೆ ಕಳ್ಳರು ಈ ಕೃತ್ಯ ಎಸಗಲು ಮತ್ತೊಂದು ಕಾರಿನಲ್ಲೇ ಬಂದಿದ್ದು, ಕದ್ದ ಮಾಲನ್ನ ತಮ್ಮ ವಾಹನಕ್ಕೆ ತುಂಬಿಕೊಂಡು ಪರಾರಿಯಾಗಿದ್ದಾರೆ. ಕಳ್ಳರು ಕಳ್ಳತನ ಮಾಡುತ್ತಿರುವ ದೃಶ್ಯವು ಸಮೀಪದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿದೆ. ಕಳ್ಳರು ಎಷ್ಟು ಪ್ಲಾನ್ ಮಾಡಿಕೊಂಡಿದ್ದರು ಎಂದರೆ, ಕೇವಲ ಕೆಲವೇ ನಿಮಿಷಗಳಲ್ಲಿ ಕಾರಿನ ಗ್ಲಾಸ್ ಒಡೆದು ವಸ್ತುಗಳನ್ನು ಕದ್ದು ಸಲೀಸಾಗಿ ಪರಾರಿಯಾಗಿದ್ದಾರೆ. ಘಟನೆ ನಡೆದು 10 ದಿನಗಳು ಕಳೆದಿದ್ದರೂ ಇವರಿಗೂ ಕಳ್ಳರ ಸುಳಿವು ಸಿಕ್ಕಿಲ್ಲದಿರುವುದು ಮಾಲೀಕರಲ್ಲಿ ಆತಂಕ ಮೂಡಿಸಿದೆ. ಸದ್ಯ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಗೊಂದಲ ಮುಂದುವರಿಯುತ್ತಿರುವ ಹಿನ್ನೆಲೆ ಮಾಜಿ ಸಚಿವ ಕೆಎನ್ ರಾಜಣ್ಣ ನೀಡಿರುವ ಹೇಳಿಕೆ ಭಾರೀ ಕುತೂಹಲ ಮೂಡಿಸಿದೆ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ ಬಳಿಕ ಮಾತನಾಡಿದ ಅವರು, ನಮ್ಮ ಪಕ್ಷದಲ್ಲಿ ಸಿಎಂ ಆಗುವ ಅರ್ಹತೆಯುಳ್ಳ 1 ಡಜನ್ ನಾಯಕರಿದ್ದಾರೆ ಎಂದು ಹೇಳಿದ್ದಾರೆ. ಸಿಎಂ ಬದಲಾಗ್ತಾರೆ ಎಂದು ನಾನು ಹೇಳಲ್ಲ, ಇರ್ತಾರೆ ಅಂತಾನೂ ಹೇಳಲ್ಲ. ಆದರೆ ಹೈಕಮಾಂಡ್ ಅತಿ ಬೇಗ ಈ ಬಗ್ಗೆ ಜಾಗರೂಕ ನಿರ್ಧಾರ ಕೈಗೊಳ್ಳಲಿ. ಈ ಗೊಂದಲ ಮುಂದುವರೆದಷ್ಟು ಪಕ್ಷ ಮತ್ತು ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತದೆ. ಸಿದ್ದರಾಮಯ್ಯ ಅವರಿಗೆ ಪರಿಪೂರ್ಣ ಅಧಿಕಾರ ಮುಂದುವರಿಸಿ ಅಂತಾದರೂ ಹೇಳಲಿ, ಅಥವಾ ಬದಲಾವಣೆ ಮಾಡುವುದಿದ್ರೆ ಅದನ್ನಾದರೂ ವರಿಷ್ಠರು ಸ್ಪಷ್ಟಪಡಿಸಲಿ ಎಂದು ರಾಜಣ್ಣ ಆಗ್ರಹಿಸಿದರು. ಇದೇ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಶೀಘ್ರವೇ ಶುಭ ಸುದ್ದಿ ಸಿಗಲಿದೆ ಎಂಬ ಅವರ ಬೆಂಬಲಿಗರ ಮಾತಿಗೆ ಪ್ರತಿಕ್ರಿಯಿಸಿದ ರಾಜಣ್ಣ, ಜೀವನದಲ್ಲಿ ಆಶಾಭಾವನೆ ಇಟ್ಟುಕೊಳ್ಳುವುದು ಸಹಜ. ಡಿಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು, ಅವರಿಗೆ ಸಿಎಂ ಕುರ್ಚಿ ಮೇಲೆ ಆಸೆ ಇರುವುದು ಸಹಜ ಮತ್ತು ಜಾಸ್ತಿಯೇ ಇದೆ. ಆದರೆ ನಮ್ಮಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಜಿ ಪರಮೇಶ್ವರ್, ಎಂಬಿ ಪಾಟೀಲ್ ಸೇರಿದಂತೆ ಬಹಳ ಜನ ಸಮರ್ಥ ನಾಯಕರಿದ್ದಾರೆ ಎಂದು ಹೇಳಿದರು. ಗೊತ್ತಾಯ್ತಾ? ಅದರಿಂದ ಇಲ್ಲಿ ಅವರು ಅಧ್ಯಕ್ಷರಿರೋದ್ರಿಂದ ಅವರು ಹೆಚ್ಚು ಆಸೆ ಪಡ್ತಾರೆ, ಪಡೋದ್ರಲ್ಲಿ ತಪ್ಪೇನಿಲ್ಲ. ಸಿದ್ದರಾಮಯ್ಯ ಬದಲಾವಣೆ ಮಾಡೋದನ್ನು ತಡ್ಕೊಳ್ಳೋ ಶಕ್ತಿ ಕಾಂಗ್ರೆಸ್ಗೆ ಇದೆಯಾ? ಅದು ಹೈಕಮಾಂಡ್ ಅವ್ರು ನಿರ್ಣಯ ಮಾಡ್ತಾರೆ. ಅಲ್ಲ, ಅದನ್ನೇ ಆ ಥರ ಅಲ್ಲಪ್ಪ. ಈಗ ನೋಡಿ, ಇದು ನಮ್ಮದು ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಪಕ್ಷ ಯಾವುದೇ ಆದರೂ ಕೂಡ ಅದರಲ್ಲಿ ಅಂತಿಮ ನಿರ್ಣಯ ಹೈಕಮಾಂಡ್ನವ್ರದ್ದು. ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಮಾಡ್ತಾರೆ, ಮಾಡೋವಾಗ ಎಲ್ಲನೂ ಕೂಡ ನೋಡ್ಕೋಬೇಕು. ಅದನ್ನೆಲ್ಲ ಪರಿಶೀಲನೆ ಮಾಡಿ ಅಂತಿಮ ನಿರ್ಣಯ ಮಾಡಬೇಕು. ಅವರು ನಾನು ಆಗುತ್ತೆ ಅಂತಲೂ ಹೇಳೋದಿಲ್ಲ, ಆಗೋದಿಲ್ಲ ಅಂತಲ್ಲ. ಅಂತಿಮ ನಿರ್ಣಯ ಹೈಕಮಾಂಡ್ ಅವ್ರು ಮಾಡಬೇಕು, ಆದಷ್ಟು ಜಾಗ್ರತೆ ಮಾಡಬೇಕು. ಭೇಟಿ ಮಾಡಿ ಮೈಸೂರಲ್ಲಿ ಇವತ್ತು ಮದುವೆಗಳಿದ್ದು, 1-2 ಮದುವೆ. ಈಗ ಒಂದು ಮುಗಿಸ್ದೆ, ಇನ್ನೊಂದು ನಾನು ಹಾಸನ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾಗ ನಮ್ಮಲ್ಲಿ CEO ಆಗಿದ್ರು. ಅವ್ರ ಡಾಟರ್ ಮದುವೆ ಇದೆ ಸೈಲೆಂಟ್ ಶೋರಲ್ಲಿ. ಅದಕ್ಕೋಸ್ಕರ ಅಟೆಂಡ್ ಮಾಡಿಕೊಂಡು ವಾಪಸ್ ಹೋಗ್ತಾರೆ. ನನಗೇನು ಸಚಿವ ಸ್ಥಾನದ ಮಹತ್ವ, ನನಗೇನು ಸಚಿವ ಆಗಲೇಬೇಕು ಅಂತಲ್ಲ. ನಾನು ಯಾವಾಗಲೂ ಸಚಿವ ಇದ್ದಂಗೆನೆ. ಥ್ಯಾಂಕ್ ಯು. ನೋಡಿ, ಮನುಷ್ಯ ಯಾವಾಗಲೂ ಕೂಡ ಆಶಾಭಾವನೆ ಇಟ್ಕೋಬೇಕು. ಆಶಾವಾದಿಗಳಾಗಿದ್ರೇ ಜೀವನ. ಸೊ ಹಾಗಾಗಿ ಅವರು ಆಶಾಭಾವನೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ.
ಏನು ಶಿವಕುಮಾರ್ ಅವರಿದ್ದಾರೆ, ಖರ್ಗೆ ಅವರಿದ್ದಾರೆ, ಪರಮೇಶ್ ಇದ್ದಾರೆ, ಬಹಳ ಜನ ಎಂ ಬಿ ಪಾಟೀಲ್ ಇದ್ದಾರೆ, HK ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯ ಸರ್ಕಾರದ ಅನ್ನಭಾಗ್ಯ ಅಕ್ಕಿಗೆ ಕನ್ನ, ಆಹಾರ ಸಚಿವರ ಜಿಲ್ಲೆಯಲ್ಲೇ ಅಕ್ರಮ ಪಡಿತರ ಅಕ್ಕಿ ದಂಧೆ. ದೊಡ್ಡಬಳ್ಳಾಪುರದಲ್ಲಿ ಲಕ್ಷಾಂತರ ಮೌಲ್ಯದ ಪಡಿತರ ಅಕ್ಕಿ ವಶ. ರಾಜ್ಯದಲ್ಲಿ ಅಕ್ಕಿ ಜ್ವರದ ಅಟ್ಟಹಾಸ. ತುಮಕೂರಿನಲ್ಲಿ ಮತ್ತೆ 8 ನವಿಲುಗಳ ದಾರುಣ ಸಾವು. ಅರಣ್ಯ ಪ್ರದೇಶಗಳಲ್ಲಿ ಎಚ್ಚರಿಕೆಯ ಸೂಚನೆ. ಬೆಂಗಳೂರಿನಲ್ಲಿ ನೇಪಾಳಿ ಯುವಕರ ಅಟ್ಟಹಾಸ. ಬರ್ತ್ಡೇ ಪಾರ್ಟಿ ಹೆಸರಲ್ಲಿ ಕರೆದು ಮಾರಣಾಂತಿಕ ಹಲ್ಲೆ. ಕಿರಾತಕರ ಗುಂಪಿಗೆ ಬಲೆ ಬೀಸಿದ ಪೊಲೀಸರು. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.